ಯಜಮಾನ್ರೆ, ಈ ಸಂತೆಗೆ ಒಂದು 50 ವರ್ಷ ಆಗಿದೆಯಾ? ಜಾಸ್ತಿ ಆಗಿದೆಯಾ? 80 ವರ್ಷ ಆಗಿದೆ ಸೌಮ್ಯ. ಹೌದಾ? ಪರವಾಗಿಲ್ಲ. ತಾತನ ಕಾಲದಿಂದ ಐತೆ ಸಂತೆ. ಹೌದಾ? ರಾಂಪುರ ಸಂತೆ ಅಂದ್ರೆ ಫೇಮಸ್ ಇಲ್ಲಿ. ತರಕಾರಿ ಸಂತೆ. ಹೌದು. ಈ ತರಕಾರಿ ಲೋಕಲ್ ಬರುತ್ತಾ ಇಲ್ಲ ಹೊರಗಡೆನೂ ಬರುತ್ತಾ? ಲೋಕಲ್ ಬರ್ತೈತೆ, ಹೊರಗಡೆಯಿಂದನೂ ಬರುತ್ತಾ? ಹೊರಗಡೆಯಿಂದನೂ ಬರ್ತೈತೆ. ಇನ್ನೊಂದು ಮೇನು ಕುರಿಗಳು, ಸಿಕ್ಕಾಪಟ್ಟೆ. ಅದೇ ನಾನು ಕೋಡಿ ಸಂತೆ ಮಾಡಿದೆ, ಅದು ಮಾಡ್ತೀನಿ. ಇದು ತರಕಾರಿ ಸಂತೆ ಮಾಡಿರ್ಲಿಲ್ಲ. ಹಂಗಾಗಿ ಸುಮಾರು ಯಾಕಂದ್ರೆ ಶ್ರಾವಣ ಶನಿವಾರ ಅಂತ ಹೇಳಿ ಸ್ವಲ್ಪ ಕಮ್ಮಿ ಆಗಿದೆ. ಇಲ್ಲ ಅಂದ್ರೆ ಜನ ಜಾಸ್ತಿ ಅಲ್ವಾ? ಸುಮಾರು ಒಂದು 50 ವರ್ಷದ ಮೇಲೆ ಇದೆಯಲ್ವಾ? ಒಂದು 50-60 ಮೇಲೆ. ನಮ್ಮ ಅಪ್ಪನ ಕಾಲ, ನಮ್ಮ ಅಪ್ಪನ ಚಿಕ್ಕ ಹುಡುಗನಿಂದ ನಾನು ಬುದ್ಧಿ ಬಂದಾಗಿಂದ ನೋಡ್ಕೊ ಬರ್ತಾ ಅಲ್ವಾ? ಅಲ್ವಾ? ಹೌದು, ಇದೆ ಸರ್. ಅಲ್ವಾ? ಕಾಲದಿಂದ ನಾನು ನೋಡಿದ್ದೀನಿ. ಹೌದಾ ಸರ್? ನಮ್ಮ ಅಪ್ಪ ಬಂದು ಹೇಳ್ತಿದ್ರು, ಚಿಕ್ಕ ಹುಡುಗನಾಗೆ ಹೇಳ್ತಾ ಇದ್ರು ಬಂದಾಗ. ತರಕಾರಿ ಸಂತೆಗೆ ಹೋಗಿದ್ದೆ. ಅಲ್ಲ, ಕುರಿ ಯಾಕೆ ಬರ್ತೀವಿ, ಹೌದೌದು. ನಮ್ಮ ಅಪ್ಪ ಒಂದು 40 ವರ್ಷದಿಂದ ಕುರಿ ಕಟ್ಕೊಂಡು ಒಂದ್ ಸಂತೆ ಒಂದ್ ಜಾಗದಲ್ಲಿ ಮಾಡೋದ್ರಿಂದ ಎಷ್ಟು ಜನಕ್ಕೆ ಅನುಕೂಲ ಅಲ್ವಾ ಸರ್? ಅಲ್ವಾ? ನೋಡಿ, ಕೋಳಿ ಸಂತೆ, ಮರಿ ಮೇಕೆ ಸಂತೆ, ತರಕಾರಿ ಸಂತೆ. ನಮ್ದು ಯೂಟ್ಯೂಬ್ ಚಾನಲ್ ಇದೆ, ಹಂಗಾಗಿ ತರಕಾರಿ ಸಂತೆ ಮಾಡಿರ್ಲಿಲ್ಲ. ಒಂದು ಚಾನಲ್ ಇದೆ, ಯೂಟ್ಯೂಬ್ ಚಾನಲ್. ಸಂತೆಗೆ ಬರ್ತಾ ಇರ್ತೀರಾ? ಈ ಸಂತೆಗೆ ಎಷ್ಟು ಒಂದು 50 ವರ್ಷ ಆಗಿದೆಯಾ? ಸಂತೆಗೆ 50 ವರ್ಷ ಆಗಿದೆ. 20 ವರ್ಷ. ಈ ತರಕಾರಿ ಯಾವ ಕಡೆಯಿಂದ ಬರುತ್ತೆ? ಲೋಕಲ್ ಬರುತ್ತಾ ಇಲ್ಲ ಹೊರಗಡೆ ಬರುತ್ತೆ? ಬೆಂಗಳೂರು, ಹೌದಾ? ಕೋಲಾರ ಆ ಕಡೆಯಿಂದ ಬರುತ್ತಲ್ವಾ? ಇಲ್ಲಿ ಲೋಕಲ್ ಹೆಚ್ಚು. ಅಲ್ವಾ? ಒಂಥರ ಫ್ರೆಶ್ ತರಕಾರಿ ಕಾಣುತ್ತಲ್ವಾ? ಯಾಕಂದ್ರೆ ಜಾಸ್ತಿ ಇಲ್ಲಿ ರೈತರೇನಾದ್ರು ಬೆಳೆದ ತಗೊಂಬರ್ತಾರಲ್ವಾ, ಹಂಗಾಗಿ. ಹೌದಾ? ಅಲ್ವಾ? ಈ ಶ್ರಾವಣ ಅಲ್ವಾ, ಸ್ವಲ್ಪ ಕಡಿಮೆ ಅಲ್ವಾ? ನೋಡಿ, ಅಕ್ಕಿರಾಂಪುರದಲ್ಲಿ ಮರಿ ಸಂತೆ, ತರಕಾರಿ ಸಂತೆ, ಕೋಳಿ ಸಂತೆ, 3 ಸಂತೆಗಳ ಸಂಗಮ. ತರಕಾರಿ ಸಂತೆ ಮಾಡಿರ್ಲಿಲ್ವಲ್ಲ, ಹಂಗಾಗಿ ಮಾಡೋಣ ಅಂತ ಬಂದು. ನಮ್ದೊಂದು ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೆ ಹಾಕ್ತೀವಿ. ಅದೇ 1-2 ವಾರ ಹಿಂದೆ ಬಂದಿದ್ದೆ. ಎಲ್ಲ ಮಾಡಿ ಎಡಿಟಿಂಗ್ ಮಾಡಿ ಹಾಕ್ತೀನಿ ಯೂಟ್ಯೂಬ್ಗ. ಏನ್ ಮಾಡೋಣಪ್ಪ, ನಾವು ಬೆಳೆದಿರೋದು ಎಲ್ರಿಗೂ ನಮಸ್ಕಾರ. ದಿನಾಂಕ 3/8/2024 ಶನಿವಾರ. ನಾನಿವತ್ತು ಅಕ್ಕಿರಾಂಪುರಕ್ಕೆ ಬಂದಿದ್ದೀನಿ. ಪ್ರತಿ ಶನಿವಾರ ಇಲ್ಲಿ ತರಕಾರಿ ಸಂತೆ ನಡೆಯುತ್ತೆ. ತುಂಬ ಇತಿಹಾಸ ಪ್ರಸಿದ್ಧವಾದ ಸಂತೆ ಅಕ್ಕಿರಾಂಪುರ ತರಕಾರಿ ಸಂತೆ. ಈಗಾಗಲೇ ಸಂತೆ ಸೇರಿದೆ. ಯಜಮಾನ್ರೆ, ಈ ಸಂತೆಗೆ ಒಂದು 50 ವರ್ಷ ಆಗಿದೆಯಾ? ಆಗಿದೆಯಾ?
ಆಗಿದಲ್ವಾ ಇದು ಲೋಕಲ್ ತರಕಾರಿನಾ ಇಲ್ಲ ಹೊರಗಡೆಯಿಂದ ಬರುತ್ತಾ ಹೊರಗಡೆನೂ ಬರುತ್ತೆ ಹೌದಲ್ಲ ಸುಮಾರು ಜನ ಅಕ್ಕಿರಾಂಪುರ ತರಕಾರಿ ಸಂತೆ ಮಾಡಿ ಸರ್ ಅಂದ್ರು ಅದಕ್ಕೆ ಓ